ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಿರ್ತಕ್ಕಂಥ ನಟ ದರ್ಶನ್ ಡಬ್ಬಿಂಗ್ ಅನ್ನ ಮಾಡಿದ್ರ ಹೊಸ ವರ್ಷದ ಮೊದಲ ದಿನ ಅಂತ ಬೆಳಿಗ್ಗೆ 5:30ಕ್ಕೆ ಡಬ್ಬಿಂಗ್ಗೆ ದರ್ಶನ್ ಚಾಲನೆ ನೀಡಿದ್ರ. ಡೆವಿಲ್ ಸಿನಿಮಾಗೆ ಡಬ್ಬಿಂಗ್ ಇವತ್ತು ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು, ಅಥವಾ ಪ್ರೋಮೋಗೆ ಧ್ವನಿಯನ್ನು ಕೊಟ್ರ ದರ್ಶನ್, ಅದು ಕೂಡ ಕನ್ಫರ್ಮ್ ಆಗಬೇಕು. ಬಟ್ ಹೊಸ ವರ್ಷದ ಮೊದಲ ದಿನ ಸಿನಿಮಾ ಕೆಲಸಗಳನ್ನು ಆರಂಭ ಮಾಡಿದ್ದಾರೆ ದರ್ಶನ್. ಏನೋ ಮುಂದಿನ ತಿಂಗಳಿಂದ ಇದೆಲ್ಲ ಕ್ಯೂರ್ ಆದಮೇಲೆ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲೂ ಪಾಲ್ಗೊಳ್ತಾರೆ ಅಂತಕ್ಕಂಥ ಮಾಹಿತಿ ಇದೆ 22ನೇ ತಾರೀಕಿನ ನಂತರ. ಈಗಾಗಲೇ 50% ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಗೊತ್ತಿಲ್ಲ ಪ್ರೋಮೋಗೆ ಏನಾದರೂ ವಾಯ್ಸ್ ಕೊಟ್ರಾ ಅಥವಾ ಡಬ್ಬಿಂಗ್ ಏನಾದರೂ ಮಾಡಿದ್ರೆ. ಯೂಶ್ವಲಿ ಸಿನಿಮಾ ಎಲ್ಲ ಕಂಪ್ಲೀಟ್ ಆದಮೇಲೆ ಡಬ್ಬಿಂಗ್ ಮಾಡ್ತಾರೆ ಪೋಸ್ಟ್ ಪ್ರೊಡಕ್ಷನಲ್ಲಿ. ಬಟ್ ಇಲ್ಲಿ ಮೊದಲೇ ಮಾಡಿರ್ಬೋದು ಅಥವಾ ಪ್ರೋಮೋ ವಾಯ್ಸ್ ಕೊಟ್ಟಿರ್ಬೋದು. ಬೆಳಗಿನ ಜಾವ 5:30ಕ್ಕೆ ಏನೋ ಚಾಲನೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದಷ್ಟು ಮಾಹಿತಿ ಇದೆ. ಈಗ ದರ್ಶನ್ ಅವರ ನೆಕ್ಸ್ಟ್ ಅಪ್ಕಮಿಂಗ್ ಮೂವಿ ಡೆವಿಲ್. ಎಲ್ಲವೂ ಸರಿ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಸಿನಿಮಾ ರಿಲೀಸ್ ಆಗಿಬಿಡಬೇಕಾಗಿತ್ತು. ಬಟ್ ಸಿನಿಮಾ ಚಿತ್ರೀಕರಣ ಅರ್ಧದಲ್ಲೇ ನಿಂತು, ಯಾಕೆಂದರೆ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಹಾಗಾಗಿ ಇವಾಗ ರೆಗ್ಯುಲರ್ ಬೇಲ್ ಪಡೆದಿರ್ತಕ್ಕಂಥ ದರ್ಶನ್ ಸಿನಿಮಾದ ಡಬ್ಬಿಂಗ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಸಾಲದಕ್ಕೆ ಫೆಬ್ರವರಿ ತಿಂಗಳಿಂದ 20ನೇ ತಾರೀಕಿನ ಮೇಲೆ ಅವರು ಸಿನಿಮಾ ಚಿತ್ರೀಕರಣದಲ್ಲೂ ಪಾಲ್ಗೊಳ್ತಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಅಥವಾ ಪ್ರೋಮೋಗೂ ಕೂಡ ಅವರು ವಾಯ್ಸ್ ಕೊಟ್ಟಿರ್ಬೋದು. ಡೆವಿಲ್ ಸಿನಿಮಾದ ಡಬ್ಬಿಂಗ್ ಕೆಲಸವನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಎಸ್ ಧನು, ಇವತ್ತು ಹೊಸ ವರ್ಷದ ಮೊದಲ ದಿನ ಸಿನಿಮಾ ಕೆಲಸಗಳಿಗೆ ಏನಾದರೂ ಚಾಲನೆ ಕೊಟ್ಟಿದ್ದಾರಾ ದರ್ಶನ್? ಅದ್ರ ಬಗ್ಗೆ ಮಾಹಿತಿ ಏನಿದೆ ಅಂತ? ಎಸ್ ಅರವಿಂದ್, ಈಗ ದರ್ಶನ್ ಅವರ ಡೆವಿಲ್ ಸಿನಿಮಾದ ಕುರಿತಾದಂತ ಒಂದಿಷ್ಟು ಆಪ್ತ ವಲಯದಲ್ಲಿ ಮಾಹಿತಿ ಸಿಕ್ಕಿರುತ್ತದ್ದು. ದರ್ಶನ್ ಅವರು ಹೊಸ ವರ್ಷ ಅಂದ್ರೆ ಪ್ರತಿ ವರ್ಷನೂ ಕೂಡ ಅವರು ಸಿನಿಮಾದ ಒಂದಿಷ್ಟು ಕಾರ್ಯಗಳನ್ನ ಮಾಡುವ ಮೂಲಕ ಆ ವರ್ಷದ ಒಂದು ಸ್ವಾಗತವನ್ನ ಮಾಡೋದು ಸಹಜವಾಗಿರ್ತಕ್ಕಂಥದ್ದು. ಮತ್ತೆ ಅವರ ಹುಟ್ಟುಹಬ್ಬದ ದಿನದಂದೂ ಕೂಡ ಅವರು ಡಬ್ಬಿಂಗ್ ಮಾಡೋದು, ಹೊಸ ವರ್ಷದ ದಿನ ಅವತ್ತು ಒಂದಿಷ್ಟು ಕೆಲ ಭಾಗದ ಪೋರ್ಷನ್ಗಳಿಗೆ ಒಂದಿಷ್ಟು ವಾಯ್ಸ್ ಅನ್ನ ನೀಡುವ ಮೂಲಕ ಅವರು ಆ ವರ್ಷದ ಒಂದು ಆ ವರ್ಷವನ್ನ ಬರ್ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಈ ವರ್ಷನೂ ಕೂಡ ಏನಂದ್ರೆ ಡೆವಿಲ್ದು ಒಂದಿಷ್ಟು ಭಾಗದ ಶೂಟಿಂಗ್ ಆಗಿತ್ತು. ಆ ಸಂದರ್ಭದಲ್ಲಿ ಆದಂತ ಒಂದಿಷ್ಟು ವಿಡಿಯೋಗೆ ಇವ್ರೇನಾದ್ರೂ ಧ್ವನಿ ನೀಡಿದ್ರೆ ಅಥವಾ ಒಂದು ಸ್ಪೆಷಲ್ ಪ್ರೋಮೋ ಮಾಡಿ ಅದರ ಮೂಲಕ ಏನಾದ್ರೂ ಅಧಿಕೃತವಾಗಿ ಸಿನಿಮಾದ ಒಂದು ಅನೌನ್ಸ್ ಮಾಡೋ ಮಾಹಿತಿಗಾಗಿ ಧನ್ಯವಾದ.